ಇದೇನ್ ದತ್ತ ಮಹಾಪ್ರಭುಗಳೇ ಹೀಗೆ ಕೇಳ್ಬಿಟ್ರಿ? ಇಂಥ ಸಮಯದಲ್ಲಿ ಒಬ್ಬೊಬ್ಬರೇ ಹೊರಗಡೆ ಎಲ್ಲೂ ಓಡಾಡಬೇಡ ಅಂತ ನೀವೇ ತಾನೇ ಎಲ್ರಿಗೂ ಹೇಳಿದ್ರಿ. ಈಗ ನೀವು ಒಬ್ಬರೇ ಹೊರಟ್ಬಿಟ್ರೆ ಹೇಗೆ? ನೀವು ಹೋಗ್ತಾ ಇರೋ ಶೈಲಿ ನೋಡಿದ್ರೆ ಯಾವುದೋ ಪತ್ತೇದಾರಿಕೆ ಮಾಡಕ್ ಹೊರಟಿರೋ ಹಾಗಿದೆ. ನಾನು ನಿಮ್ ಜೊತೆ ಬರ್ತೀನಿ, ಸಹಾಯ ಆಗುತ್ತೆ. ಏನ ಸಹಾಯನ? ನಿನ್ನಿಂದ ನನಗೆ ಸಹಾಯನ? ಈಗ ನೋಡಿ ದತ್ತ ಮಹಾಪ್ರಭುಗಳೇ, ಪೊಲೀಸ್ನವರು ಕಳ್ಳರನ್ನ ದರೋಡೆಕೋರರನ್ನ ಹಿಡಿಯಕ್ ಹೋಗ್ಬೇಕಾದ್ರೆ ಅವ್ರ ನಾಯಿಗಳನ್ನ ಜೊತೆ ಕರ್ಕೊಂಡು ಹೋಗ್ತಾರೆ. ಯಾಕೆ ಹೇಳಿ? ಅವ್ರಿಗೆ ಸಹಾಯ ಆಗ್ಲಿ ಅಂತ. ನಾನು ಈ ಮನೆಯ ನಿಯತ್ತಿನ ನಾಯಿ ಇದ್ದ ಹಾಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದ್ ನಿಮಗೂ ಗೊತ್ತು. ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋದ್ರೆ ಒಂದಲ್ಲ ಒಂದ್ ರೀತಿ ನಿಮಗೆ ಸಹಾಯ ಆಗತ್ತೆ. ಅಷ್ಟಕ್ಕೂ ನೀವು ಹೊರಟಿರೋದು ಇನ್ವೆಸ್ಟಿಗೇಷನ್ ತಾನೆ? ಈಗಲೇ ಇವನ ಹತ್ರ ಹೇಳೋದು ಬೇಡ. ಸದ್ಯಕ್ಕೆ ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ, ಆಮೇಲೆ ಎಲ್ರಿಗೂ ಹೇಳಿದ್ರಾಯ್ತು. ದತ್ತ ಮಹಾಪ್ರಭುಗಳೇ, ಈಗ ನೀವು ಹೊರಟಿರೋದು ಶಾರ್ವರಿ ಬಗ್ಗೆ ತಿಳ್ಕೊಳಕ್ ತಾನೆ? ಯಾರು ಹಾಗಂದಿದ್ದು? ಸದಾಶಿವನಿಗೆ ಅದೇ ಜ್ಞಾನ ಅಂತೆ. 3 ಹೊತ್ತು ನಿನಗೆ ಆ ಶಾರ್ವರಿದೇ ಚಿಂತೆ. ಸುಮ್ಮನೆ ದತ್ತ ಮಹಾಪ್ರಭುಗಳೇ, ನಾನು ಯಾಕೆ ಅವಳ ಬಗ್ಗೆ ಚಿಂತೆ ಮಾಡಲಿ? ಈಗ ನೋಡಿ, ಅವಳು ಮಾಡಿರೋ ಎಲ್ಲಾ ತಪ್ಪುಗಳಿಗೂ ಅವಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗೋವರೆಗೂ ನಾನು ಅವಳ ಬಗ್ಗೆನೇ ಚಿಂತೆ ಮಾಡ್ತಿರ್ತೀನಿ ಅಷ್ಟೇ. ನಾನು ಹೇಳ್ತಾ ಇರೋದು ಅದನ್ನೇ. ಈಗ ನಾನು ಹೋಗ್ತಿರೋದು ಶಾರ್ವರಿನ ಹುಡ್ಕೋದಕ್ಕಲ್ಲ, ನನ್ನ ಹಳೆ ಫ್ರೆಂಡ್ಸ್ನ ಮೀಟ್ ಮಾಡೋಕೆ. ಏನು ಆಶ್ಚರ್ಯ ದತ್ತ ಮಹಾಪ್ರಭುಗಳೇ, ನಿಮಗಿಂತ ಹಳೆ ತಲೆಗಳು ಇನ್ನೂ ಇವೆಯಾ? ಯಾಕೋ ಹಾಗಂತೀಯ? ನಮ್ಮ ಟೀಮಲ್ಲೆಲ್ಲ ನಾನೇ ಯಂಗೆಸ್ಟ್, ಗೊತ್ತಾ? ಇದು ಹೊಸ ವಿಷಯ, ನನಗೆ ಗೊತ್ತಿರಲಿಲ್ಲ. ನಿಮಗಿಂತ ಎಲ್ಡೆಸ್ಟ್ ಜನಗಳನ್ನೆಲ್ಲ ನನಗೆ ನೋಡೋ ಆಸೆ ಆಗಿದೆ. ನಾನು ಬರ್ತೀನಿ. ಬೇಡಪ್ಪ ಬೇಡ. ಈಗ ನಾವು ಫ್ರೆಂಡ್ಸ್ ಮಾತ್ರ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬೇರೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ. ನಿನ್ನ ಇನ್ನೊಂದು ದಿವಸ ಕರ್ಕೊಂಡು ಹೋಗ್ತೀನಿ. ಓಕೆ? ಇದನ್ನ ಹುಷಾರಾಗಿ ಎತ್ತಿಟ್ಟಿರು. ಜೋಪಾನ, ಹಾಳು ಮಾಡಬೇಡ. ಇವ್ರ ನಡವಳಿಕೆ ನೋಡ್ತಾ ಇದ್ರೆ ಇವ್ರ ಫ್ಯಾಮಿಲಿ ಜೊತೆ ಬೆರ್ತಿಲ್ಲ ಅಂತ ಕಾಣಿಸುತ್ತೆ. ಇವ್ರ ಫ್ಯಾಮಿಲಿಯಿಂದ ದೂರ ಆಗಿ ತುಂಬಾ ವರ್ಷಗಳೇ ಆಗಿರ್ಬೇಕು. ಇವಾಗ ನಿಮ್ಗಳ ಜೊತೆ ಇರೋದ್ರಿಂದ ನಿಮ್ ಮಾತುಗಳಿಗೆ, ನಿಮ್ ಭಾವನೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಬೇಗ ಚೇತರಿಸ್ಕೊಂತಾರೆ. ಹೌದು ಡಾಕ್ಟರ್, ನಾವು ಬೇಜಾರಲ್ಲಿದ್ರೆ ಅವರು ನೊಂದ್ಕೋತಾರೆ, ನಾವು ನಗ್ನಗ್ತಾ ಇದ್ರೆ ಅವರು ಸಂತೋಷವಾಗಿರ್ತಾರೆ. ಗುಡ್, ಇದೆಲ್ಲ ಪಾಸಿಟಿವ್ ಸೈನ್. ಬಟ್ ಇವ್ರಿಗೆ ಯಾವುದೇ ತರದ ಆಘಾತಕಾರಿ ವಿಷಯಗಳನ್ನ ಹೇಳಕ್ ಹೋಗ್ಬೇಡಿ. ನಿಮ್ಗಳ ಪ್ರೀತಿನೇ ಸದ್ಯಕ್ಕೆ ಇವ್ರಿಗೆ ಔಷಧಿ. ಸರಿ ಡಾಕ್ಟರ್, ನಾವು ಅವ್ರನ್ನ ತುಂಬ ಪ್ರೀತಿಯಿಂದ ನೋಡ್ಕೋತೀವಿ. ಹೇಗಾದರೂ ಸರಿ, ಅವ್ರಿಗೆ ನೆನಪಿನ ಶಕ್ತಿ ವಾಪಸ್ ಬಂದು ಅವ್ರು ಎಲ್ರ ಹಾಗೆ ಆದ್ರೆ ಸಾಕು. ಇವ್ರು ಚೇತರಿಸ್ಕೊಂತಿರೋ ರೀತಿ ನೋಡಿದ್ರೆ ಆದಷ್ಟು ಬೇಗ ನೆನಪಿನ ಶಕ್ತಿ ಎಲ್ಲ ಬೇಗ ವಾಪಸ್ ಬರ್ಬೋದು. ಹಳೇದೆಲ್ಲ ನೆನಪಾಗ್ಬೋದು. ನಾನು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೀನಿ. ನೋಡೋಣ, ನಿಮ್ಮ ಪ್ರೀತಿಯಿಂದ, ಈ ಮನೆ ವಾತಾವರಣದಿಂದ ಎಲ್ಲ ಸಾಧ್ಯ ಆಗ್ಬೋದು. ನಾನಿನ್ ಬರ್ತೀನಿ. ಜುಗ್ಗ, ಅವನಿಗೆ ಆತರ ಜಾಸ್ತಿ. ಮೂಗಿನ ತುದಿನಲ್ಲೇ ಕೋಪ ಇರುತ್ತೆ. ಇನ್ನು ಅವನಿಗೆ ಈ ವಿಷಯ ಗೊತ್ತಾಯಿತು ಅಂದರೆ ಅವನು ತಾವರೆಕೆರೆಗೆ ಹೋಗೋದು, ಶಾರ್ವರಿ ಬಗ್ಗೆ ವಿಚಾರ ಮಾಡೋದು, ಶಾರ್ವರಿಗೆ ಇವನು ತನ್ನ ಬಗ್ಗೆ ವಿಚಾರಿಸ್ತಿದ್ದಾನೆ ಅಂತ ಗೊತ್ತಾಗೋದು, ಆಮೇಲೆ ದೊಡ್ಡ ರಾಬ್ಧ ಅಂತ ಆಗತ್ತೆ. ಗೊತ್ತಾಯ್ತಾ? ಅದಕ್ಕೆ ಶರ್ಮಿಳಾ ಬಗ್ಗೆ ಇವಾಗ ಒಂದೊಂದೇ ವಿಷಯ ಗೊತ್ತಾಗ್ತಾ ಇದೆ. ಅದನ್ನೆಲ್ಲ ಪೂರ್ತಿ ತಿಳ್ಕೊಂಡು ಆಮೇಲೆ ಅವನಿಗೆ ಹೇಳಿದ್ರಾಯ್ತು. ಸರಿ ತಾತ, ಹಾಗೆ ಮಾಡೋಣ. ಕರೆಕ್ಟ್. ದತ್ತ ಮಹಾಪ್ರಭುಗಳೇ, ಯಾವುದೇ ಕಾರಣಕ್ಕೂ ನೀವು ಹಿಡಿದಿರೋ ಕೆಲಸನ ಅರ್ಥಕ್ಕೆ ಬಿಡಬೇಡಿ. ಪೂರ್ತಿ ವಿಚಾರ ತಿಳ್ಕೊಳ್ಳಿ, ಪೂರ್ತಿ ಮಾಹಿತಿನ ಸಂಗ್ರಹ ಮಾಡ್ಕೊಳ್ಳಿ. ನನಗೆ ಗೊತ್ತು, ದತ್ತನ ಹಿಡಿತ ಉಡದ ಹಿಡಿತ. ಹೌದು,
ಹಿಡಿದ್ರೆ ಬಿಡೋದಿಲ್ಲ, ಹಿಡಿಯೋ ತನಕನೂ ಬಿಡೋದಿಲ್ಲ. ನಿಮಗೆ ಹೇಳೋದೇ ಮರ್ತಿದ್ದೆ. ಅಭಿ ಆಶ್ರಮಕ್ಕೆ ಹೋಗಿದ್ರು. ನಿಮ್ಮ ಬ್ಯಾಗು, ಬಟ್ಟೆಗಳು, ನಿಮ್ಮ ಸಂಬಂಧಪಟ್ಟಿದ್ದ ವಸ್ತುಗಳೆಲ್ಲ ಕೊಟ್ಟಿದ್ದಾರೆ. ಪೂರ್ಣಿ ಅದನ್ನೆಲ್ಲ ಎತ್ತಿಟ್ಟು ನಿಮ್ಮ ಒಡವೆ ನಂಗೆ ಕೇಳ್ಕೊಟ್ಟಿದ್ಲು. ಇದನ್ನ ಎತ್ತಿಡೋದಕ್ಕಿಂತ ನೀವು ಹಾಕೊಂಡ್ರೆ ಚೆನ್ನ. ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇದೆಲ್ಲ ಕಳೆದೋಗಿತ್ತು ಅಂದ್ಕೊಂಡಿದ್ರಾ? ಇದೆಲ್ಲ ಹಾಕ್ಕೊಂಡ್ರೆ ನೀವು ತುಂಬಾ ಮುದ್ದ ಕಾಣ್ತೀರಾ. ನಾನೇ ಹಾಕ್ಲಾ?